ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಮ್ಮ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ ಸರ್ ಇದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಸರ್ ಎಲ್ಲರಿಗೂ ಗೊತ್ತಿದ್ದಾರೆ. ಸೊ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮೇಲುಕೋಟೆಯ ಶಾಸಕರು ಅಂತ ಹೇಳೋದಕ್ಕಿಂತ ಒಬ್ಬ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಅಷ್ಟು ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ಒಬ್ಬ ಶಾಸಕರು ಅಂತಲೇ ಹೇಳ್ಬೋದು. ಸೊ ಅವರ ಇಂಟರ್ವ್ಯೂ ನಡೀತಾ ಇದೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಲೈಫ್ ಜರ್ನಿ ಆಗಿರ್ಬೋದು, ಹಾಗೂ ಅವರ ಒಂದು ಪೊಲಿಟಿಕಲ್ ಲೈಫ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸನ್ನು ಹೇಳ್ತಾ ಹೋಗ್ತಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸರ್ ನಮಸ್ತೆ. ಸೊ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ನಿಮ್ಮನ್ನು ಮೀಟ್ ಆಗಿದ್ದು. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಎಲ್ಲರಿಗೂ ಜನರಿಗೆ ಗೊತ್ತಿದೆ. ಇನ್ನು ಸಾಕಷ್ಟು ವಿಷಯಗಳನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ಈಗ ಬೇಬಿ ಬೆಟ್ಟ ಜಾತ್ರೆ ನಡೀತಾ ಇದೆ. ಜಾತ್ರೆ ಬಗ್ಗೆ ಹೇಳೋದಾದ್ರೆ ಸರ್. ಜಾತ್ರೆ ಹಿಂದಿನಿಂದ ಅಲ್ಲ, ಅದೇನು ಕ್ವಶನ್ ಹೇಳ್ಬೇಕು ಅಂತಲ್ಲ. ಬೇಬಿ ಬೆಟ್ಟದ ಜಾತ್ರೆ ಮಹೋತ್ಸವ ಇವಾಗ ಸುಮಾರು 8ನೇ ತಾರೀಕು ಮಾರ್ಚಿಂದ 14ನೇ ತಾರೀಕು ತನಕ ಮಾರ್ಚ್ ನಡೆಯುತ್ತೆ. ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಮುಂಚೆಯಿಂದನೂ ಈ ಒಂದು ಜಾತ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಡ್ಬರ್ತಾರೆ. ದನಗಳನ್ನು ಕಟ್ಟಿ ನಾನು ಇಷ್ಟು ಇನ್ವಾಲ್ವ್ ಆಗಿರೋದು ಮೊದಲನೇ ಸತಿ. ಇವಾಗ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರೋ ದನಗಳು ಜಾತ್ರೆಗೆ ಬಂದಿದೆ. ಇಲ್ಲಿ ವ್ಯವಹಾರಗಳು ನಡೀತಾ ಇದೆ. ಅಂದರೆ ದನ ಮಾರಾಟಗಳು ಇವೆಲ್ಲ ನಡೀತಾ ಇದೆ. ತುಂಬ ಚೆನ್ನಾಗಿ ಜನರು ದನಗಳನ್ನು ಕಟ್ಟಿದ್ದಾರೆ. ರೈತರು ದನಗಳನ್ನು ಸಾಗಿಸುವಂತಹ ಗಾಡಿಗಳಿಗೆ ಟೋಲ್ಗಳಲ್ಲಿ ಫ್ರೀ ಮಾಡಿದ್ರೆ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಇಲ್ಲ, ಅದು ಎಲ್ಲೂ ತಗೊಳ್ಬಾರ್ದು. ಹೌದು. ಆ್ಯಕ್ಚುಲಿ ಏನಂತಂದರೆ ಜಾತ್ರೆಗಳು ಅಂತಂದರೆ ಸಾಕಷ್ಟು ಖರ್ಚುಗಳಿರ್ತದೆ ರೈತರಿಗೆ, ಒಂದು ಜಾತ್ರೆ ಮಾಡ್ಕೊಂಡು ಹೋಗಬೇಕು ಅಂತಂದರೆ. ಸೊ ಹಾಗಾಗಿ ಟೋಲ್ಗಳಲ್ಲಿ ರೈತರಿಗೆ ಫ್ರೀ ಮಾಡಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ ರೈತರಿಗೆ ಅಂತ. ನೀವು ಹೇಳಿದ್ದು ಕರೆಕ್ಟು. ಟೋಲ್ಗಳಲ್ಲಿ ಜಾತ್ರೆ ಬರೋಕ್ಕೆ ದನಗಳನ್ನು ಸುಮಾರು ಜನ ಹೌದು ಸಾಗಿಸುವಂತಹ ಗಾಡಿಗಳಿಗೆ ಹೌದು. ಆದರೆ ಅದನ್ನು ಗಮನಕ್ಕೆ ಏನು ಅಥಾರಿಟಿಗಳ ಹತ್ರ ಖಂಡಿತ ಇದು ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಜಾತ್ರೆಗಳು ನಡೀತಾ ಇರೋವಂಥದ್ದೇ ನಮ್ಮ ರೈತರು ಕಟ್ಟಿರುವಂತಹ ಒಂದು ಎತ್ತುಗಳಿಂದ. ಸೊ ಹಾಗಾಗಿ ಅವರಿಗೆ ಈ ಒಂದು ಸಹಾಯ ಮಾಡಿಕೊಟ್ರೆ ಖಂಡಿತ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ನಮ್ಮದು. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ಈ ಒಂದು ಜಾರಿಗೆ ಬರಲಿ ಸರ್ಕಾರದ ಕಡೆಯಿಂದ ಅಂತ ನಾವೆಲ್ಲ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಕೊನೆಯದಾಗಿ ಹಳ್ಳಿಕಾರ್ ಎತ್ತುಗಳ ಬಗ್ಗೆ ಹೇಳೋದಾದರೆ ಸರ್. ಹಳ್ಳಿಕಾರರು ತಳಿಗಳನ್ನು ಏನು ನಮ್ಮ ನಾಟಿ ತಳಿಗಳಿದೆ, ಹಳ್ಳಿಕಾರ ತಳಿಗಳನ್ನು ಉಳಿಸಿ ಬೆಳೆಸಬೇಕು. ಸುಮಾರು ಜನ ಹಿಂದೆ ರಾಹುಲ್ ಅವರು ಅತಿ ಹೆಚ್ಚು ಒತ್ತು ಕೊಟ್ಟು ತುಂಬ ಆಸಕ್ತಿ ವಹಿಸಿ ಇಂಥ ಸುಮಾರು ಜನ ಇದ್ದಾರೆ. ಏನು ಎಂತೂಸಿಯಾಸ್ಟ್ ಅಂತ ಇದೆ, ಬರೀ ಕೆಲವೇ ಜನರಿದ್ದಾರೆ. ಅವರು ಅದು ದೊಡ್ಡದಾಗಬೇಕು. ಆ ಪೂಲ್ ಏನಿದೆ ಈಗ 10%ಇಂದ 20-30% ಬೆಳಿಬೋದು. ತಳಿಗಳು ಎಲ್ಲರೂ ತಗೊಂಡು ಬೆಳೆಸಬೇಕು. ನನಗೂ ಒಬ್ಬರು ಗಿಫ್ಟ್ ಕೊಟ್ಟರು, ಇಬ್ಬರು ಕೊಟ್ಟರು. ಅದನ್ನು ನಮ್ಗೆ ಇವೆಲ್ಲ ವಸ್ತು ಕಲ್ತ್ಕೊಂಡು ನಾವು ಮಾಡ್ತಾಯಿದ್ವಿ. ಆದರೆ ಎಲ್ಲರೂ ನಿಮ್ಮ ಮೂಲಕ ಕೇಳ್ಕೊಳ್ಬೇಕು ಅಂತಂದರೆ ಹಳ್ಳಿಗಾರ ತಳಿಗಳನ್ನು ಉಳಿಸಿ ಬೆಳೆಸಿ ಇನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಮ್ಮಗಳು ಎಲ್ಲರದುವೆ. ನಮ್ಮದೇ ಯಾಕೆಂದರೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡಿರೋಂಥ ಈ ತಳಿಗಳು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ಆಸೆ. ಹಳ್ಳಿಕಾರ್ ತಳಿಯನ್ನು ನಮ್ಮ ಒಂದು ರೈತನ ಮಿತ್ರ ಅಂತಲೇ ಕರಿಬೋದು. ರೈತನಿಗೆ ಸರಿಸಾಟಿಯಾಗಿ ದುಡಿಯುವಂತಹ ಒಂದು ಏಕೈಕ ಜೀವ ಅಂತಂದರೆ ಹಳ್ಳಿಕಾರ್ ಅಂತ ಹೇಳ್ಬೋದು. ಅತ್ಯಂತ ಶ್ರಮಜೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ತಳಿಯನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೂ ಬೆಳೆಸಬೇಕು ಅಂತ ಡಾಕ್ಟರ್ ರಾಹುಲ್ ಅವರು 100 ಕರುಗಳನ್ನು ನೈಸರ್ಗಿಕ ಕೃಷಿ ಮಾಡುವಂತಹ ರೈತರಿಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದು ನನಗೆ ನೀವು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಸುಮಾರು 100 ಕರುಗಳನ್ನು ಬನ್ನೂರಲ್ಲಿ ಹಲವಾರು ಕಡೆಯಿಂದ ಬಂದಿರೋಂಥ ಜನರಿಗೆ ಇಂಥವರಿಂದ ಈ ಹಳ್ಳಿಕಾರ್ ಡಾಕ್ಟರ್ ರಾಹುಲ್ ಅವರು ಮತ್ತು ಅವರ ಮನೆಯವರೆಲ್ಲ ಸೇರಿಕೊಂಡು ಅದ್ದೂರಿಯಾದ ಒಂದು ಕಾರ್ಯಕ್ರಮನ ಮಾಡಿದ್ರು ಕೆಲವು ತಿಂಗಳ ಮುಂಚೆ. ಅವ್ರದ್ದೇನು ಆಸೆ ಅಂತ ಹೇಳಿದ್ರೆ ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಅವರು ತಳಿಗಳು ಉಳಿಸ್ಬೇಕು. ಅವರು ಸಹ ಒಂದು ಆಯುರ್ವೇದಿಕ್ ಡಾಕ್ಟರ್ ಆಗಿ ಈ ಕೆಲಸ ಮಾಡಿದ್ರೆ ನನಗೆ ತುಂಬ ದೊಡ್ಡ ಖುಷಿ ಅನಿಸ್ತದೆ.
ಅವ್ರ ಎಫರ್ಟ್ಸ್ಗಳಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಅವ್ರು ಇನ್ನೂ ದೇವರು ಶಕ್ತಿ ಕೊಡಲಿ, ಇನ್ನೂ ಜಾಸ್ತಿ ಜಾಸ್ತಿ ಕರುಗಳನ್ನ ಜನರಿಗೆ ಕೊಡೋಕ್ಕೆ ಅಂತ ಕೇಳ್ಬೋದು. ಸೊ ಡಾಕ್ಟರ್ ರಾಹುಲ್ ಅವರು 100 ಕರುಗಳನ್ನು ದಾನವಾಗಿ ಕೊಟ್ಟಿರೋದು ತುಂಬ ಖುಷಿ ಇದೆ. ಈ ಒಂದು ತಳಿಯ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಇಂತಹ ಒಂದು ಕಾರ್ಯಗಳು ಖಂಡಿತವಾಗ್ಲೂ ಬೇಕಾಗುತ್ತೆ, ಹಾಗೂ ಇಂತಹ ವ್ಯಕ್ತಿಗಳು ಕೂಡ ತುಂಬ ಮುಂದೆ ಬರಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಕಾರ್ಯಗಳು ಹೆಚ್ಚಿಗೆ ನಡೆದಾಗ ಈ ಒಂದು ತಳಿಯನ್ನು ಉಳಿಸಿ ಬೆಳೆಸ್ಬೋದು ಅನ್ನುವಂತಹ ಒಂದು ಮಾತನ್ನು ದರ್ಶನ್ ಪುಟ್ಟಣ್ಣಯ್ಯ ಸರ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಮಯ ಕೊಟ್ಟು ನಮ್ಮೊಟ್ಟಿಗಿದ್ದು ಇಷ್ಟೊತ್ತು ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.